ನೋಡಿಲ್ಲ ಏನಾಯ್ತು ದ ಔಟ್ಫಿಟ್ ಹ್ಯಾಸ್ ಬೀನ್ ಚೇಂಜ್ಡ್ ಸೊ ನಾನು ಚೇಂಜ್ ಮಾಡಿದೆ ಸೊ ನೀರಿಲ್ವಂತೆ ಗೈಸ್ ಏನು ಮಾಡುವುದು ಇದು ಬರಗಾಲ ಫಸ್ಟ್ ಟೈಮ್ ನಾವು ಇನ್ನೂ ಆಂಧ್ರ ಪ್ರದೇಶ ಬರ್ತಾ ಇರೋದು ಸೊ ಗೈಸ್ ನಾವು ಆರ್ ಎಂಟರಿಂಗ್ ಮಂತ್ರಾಲಯ रहा नहीं जाता तड़प ही ऐसी है ना नहीं सोके अय्यो देवा hey guys welcome back to my another vlog so guys now we are at Adoni so Adoni ಎಲ್ಲಿದೆ ಅಂತ ಗೊತ್ತಿರುತ್ತೆ ಆಂಧ್ರ ಪ್ರದೇಶಲ್ಲಿ ಸೊ ಇವಾಗ ಟೈಮ್ ಬಂದು 7 o'clock ಎಕ್ಸಾಕ್ಟ್ 7 o'clock ಲ್ಯಾಂಡ್ ಆಗಿದ್ದೀವಿ ಸರಿ ಬೋರ್ಡ್ ಏನೋ ಅನ್ಬೋರ್ಡ್ अरे कहना क्या चाहते हो ಡಿಬೋರಿಂಗ್ ಆಗಿದ್ದೀವಿ ಸೊ ಇವಾಗ ಡಿಬೋರಿಂಗ್ ಇವಾಗ ಅರ್ಜೆಂಟಾಗಿ ಆಗಿದೆ ಅರ್ಜೆಂಟಾಗಿ ಹೋಗ್ಬೇಕಾಗಿದೆ ಸೊ 11:30 ಹತ್ತಿದ್ದು ಟ್ರೈನ್ನ ನಿಂತ್ಕೊಂಡೇ ಬಂದಿದ್ದೀವಿ ಎರಡೇ ಕಾಲಲ್ಲಿ ನಿಂತ್ಕೊ ಬಂದಿದ್ದೀವಿ ಅಷ್ಟು ರಶ್ಶು ನೀವೇ ನೋಡಿದ್ರಿ ಹಿಂದಿನ ಕ್ಲಿಪ್ಪಲ್ಲಿ ಇವಾಗ ಸೊ ಲೆಟ್ಸ್ ಗೋ ಟುವರ್ಡ್ಸ್ ಸೊ ಟ್ರೈನು ಹೊರಡ್ತು ಸೊ ಇವಾಗ ಮಂತ್ರಾಲಯಕ್ಕೆ ಪಯಣ ಗೈಸ್ ಇನ್ನೊಂದು ಸೀನ್ ಏನು ಅಂತಂದರೆ ಈ ಪ್ಲ್ಯಾನ್ ಆಗಿದ್ದು ಸಡನ್ನಾಗಿ ಸೊ 9 o'clockಗೆ ಪ್ರಸಾದ್ ಫೋನ್ ಮಾಡ್ದೆ ಸೊ ನಾನು ಫಿಕ್ಸ್ ಆಗಿರಲಿಲ್ಲ ಬರ್ತೀನಿ ಅಂತ ಬಿಕಾಸ್ ಕಾಲೇಜಲ್ಲಿ ಕೆಲಸ ಇತ್ತು ಸ್ವಲ್ಪ ಮಂಡೇ ಹೋಗ್ಬೇಕಿತ್ತು ಸೊ ಇವತ್ತು ಸಂಡೇ ಮಾರ್ನಿಂಗ್ ಬಂದಿದ್ದೀವಿ ಸೊ ಪ್ಲ್ಯಾನ್ ಆಗಿದ್ದು ನಿನ್ನೆ ನೈಟ್ 9 ಗಂಟೆಗೆ ಸಡನ್ನಾಗಿ ಕಾಲ್ ಮಾಡಿದ ತಕ್ಷಣ ನಾನು ಏನು ಹೇಳಿ ಗೊತ್ತೇ ಆಗಲಿಲ್ಲ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ವಾ ಎಡುವುದ ಫಸ್ಟ್ ಎಡುವುದ ಸೊ ಚಾರ್ಕೋಲ್ ನೋಡ್ತಾ ಇರ್ಬೋದು ಗೂಡ್ಸ್ ಗಾಡಿಯಲ್ಲಿ ಚಾರ್ಕೋಲ್ ಬಂದಿದೆ ಸನ್ರೈಸ್ ಆಗಿದೆ ಏನಿ ಆಂಧ್ರ ಪ್ರದೇಶ್ ವಾಳು ಬಾಗುನಾರ ಸೊ ಗೈಸ್ ಇವಾಗ ಜಸ್ಟ್ ಆಟೋ ಹತ್ತಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ನಾವು ಇನ್ನೂ ಆಂಧ್ರ ಪ್ರದೇಶ ಬರ್ತಾ ಇರೋದು ಸೊ ಇಷ್ಟು ವರ್ಷ ಕರ್ನಾಟಕದಲ್ಲಿ ಇದ್ದು ಬೇರೆ ಸ್ಟೇಟ್ ಹೆಂಗಿದೆ ಅಂತ ಗೊತ್ತಿರಲಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಕಮ್ಮಿ ಹಂಗಂತೂ ಸಕ್ಕತ್ತಾಗಿ ಅನಿಸ್ತಿದೆ ಒಂಥರ ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ಅಂತೂ ಇದೆ ಒಂಥರ ಡಿಫ್ರೆಂಟ್ ವೈಬೇ ಇದೆ ಇಲ್ಲಿ ಹಿಂಗೇನು ಅನಿಸ್ತಿದೆ ಕರ್ನಾಟಕದ ಕಳೆ ಇಲ್ವಂತೆ ಕರ್ನಾಟಕದ ಕಳೆ ಅಂತ ಇಲ್ಲೇ ಇಲ್ಲ ಅಲ್ಲೆಲ್ಲ ಅಲ್ಲಿ ಒಂದು ಡಿಫ್ರೆಂಟ್ ಕೈಂಡ್ ಅಂತಾರಲ್ಲ ಆ ಥರ ಬರೀ ಬ್ಲ್ಯಾಕ್ ಸಾಯಿಲ್ ಸಕ್ಕತ್ತಿದೆ ಸೊ ನಾವು ಆಟೋ ಡೈರೆಕ್ಟ್ ಇದರಿಂದ ಟ್ರೈನ್ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಆಟೋಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಲೆಟ್ಸ್ ಗೋ ಇವಾಗ ಮಂತ್ರಾಲಯ ರೀಚ್ ಆಗಾಯಿತು ಮಣ್ಣ ಹಿಡಿತಾ ಅಣ್ಣ ಬಂದ ಅಕ್ಕೋ ನಾಗರವ ಇದೇನಕ್ಕೋ ಮೂದೇವಿ ಎದುರುಗಡೆ ಕಾಣಿಸ್ತಾ ಇಲ್ಲ
ನನ್ನ ಬ್ಯಾಗ್ ತಗೊಬಂದ, ನಾನು ಮರ್ತೋಗಿದ್ದೆ. ಎಲ್ಲೈತು ಮಾಮ? ಇಲ್ಲೈತೆ. ಇವಾಗ ಯಾವ ಕಡೆ ಮಾಮ? ದೇವಸ್ಥಾನಕ್ಕ? ಫಸ್ಟ್ ದೇವಸ್ಥಾನಕ್ಕ? ನೀರು ಇಲ್ಲಿ ಬಂತ. ಏನು ಮಾಡುವುದು? ಇದು ಬರಗಾಲ, ನೀರು ತುಂಬಿಸ್ಕೊಳಕ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಎಂಟ್ರೆನ್ಸ್ ಸಿಕ್ಕಾಯಿತು ನಮಗೆ. ಇಟ್ ಈಸ್ ಫಾರ್ ಮಂತ್ರಾಲಯ. ನೋಡಿ, ಅದೇ ಎಂಟ್ರೆನ್ಸ್. ಆರ್ಚ್ ಸಿಕ್ಕಿದೆ ಮಂತ್ರಾಲಯಗೆ. ಸೊ ಇದಿರೋದು ಆಲ್ಮೋಸ್ಟ್ ರಾಯಚೂರು ಬಾರ್ಡರು, ಬಟ್ ಆಂಧ್ರ ಪ್ರದೇಶ್ ಒಳಗಡೆ. ಸೊ ಇವಾಗ ಇವಾಗ ಯಾವ ಕಡೆಯಿಂದ? ಎಮ್ಮಿಂಗೂರಿಂದ ಬಂದಿದ್ದ. ಸೊ ಎಮ್ಮಿಂಗೂರಿಂದ ಒಂದು 20 ಕಿಲೋಮೀಟರ್ಸ್ ಅರೌಂಡ್ ಇದೆ ಮಂತ್ರಾಲಯ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ. ಬರೀ ಲಾಡ್ಜೇ ಐತೆ ಎಲ್ಲ ಕಡೆ. ನೀರೇ ಸಿಗಲ್ಲ ಗುರು. ನೀರಿಗೆ 5 ರೂಪಾಯಿ ಕೊಟ್ಟು ತಗೋಬೇಕು, ಫ್ರೀಯಾಗಿ ಸಿಗಲ್ಲ. ನಥಿಂಗ್ ಈಸ್ ಫ್ರೀ ಅಲ್ವಾ? ಎವ್ರಿಥಿಂಗ್ ಈಸ್ ಪೇಯ್ಡ್. ಫಸ್ಟ್ ನಮಗೆ ರಾಯರ ಒಂದು ಮೂರ್ತಿ ಕಾಣಿಸ್ತಿದೆ. ಏನು ಇದೆ ಮೇಡಮ್? So guys, now we are entering ಮಂತ್ರಾಲಯ. ಸೊ ಶರ್ಟ್ ಬಿಚ್ಚಬೇಕಂತೆ, 2 ಗಂಟೆ ಕ್ಲೋಸ್ ಅಂತೆ ಗೈಸ್. ಸೊ ಅಷ್ಟರಲ್ಲಿ ಹೋಗ್ಬೇಕು. ಸೊ ಈಗಾಗಲೇ ಟೈಮ್ ಬಂದು 1 ಗಂಟೆ ಎಕ್ಸಾಕ್ಟ್ 1 ಗಂಟೆ 5 ಮಿನಿಟ್ಸ್ ಆಗಿದೆ. ಸೊ ಶರ್ಟ್ ಬಿಚ್ಚಬೇಕಂತೆ. ಸೊ ಇಲ್ಲಿ ಚೇಂಜ್ ಮಾಡ್ಕೊಂಡು ಹೋಗೋಣ. A few moments later. The outfit has been changed. ಸೊ ನಾನು ಚೇಂಜ್ ಮಾಡಿದೆ. ಸರಿ ಆಯ್ತು. Look at this. Hey! ಜನ ಜಾಸ್ತಿ ಇದೆ ರೇಂಜ್ಗೆ. ಬಿಸಿಲು ಮಾತ್ರ ಗುರು 41, ಆಲ್ಮೋಸ್ಟ್ 41 ಇದೆ ಟೆಂಪ್ರೇಚರ್. ಕಲರ್ಸ್ ಆ್ಯಂಡ್ ಟೆಕ್ಸ್ಚರ್ಸ್ ಏನು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಡಿಸೈನು ಡಿಫ್ರೆಂಟಾಗಿದೆ ಒಳ್ಳೆ. ಓ 2 ಕ್ಲೋಸು. ಇನ್ನು 45 ಮಿನಿಟ್ಸ್ ಇದೆ ಚಪ್ಪಲಿಗೆ. ಫಸ್ಟು ಪೇಯ್ಡ್. ಹೀಗೆ ತಗೊಡ್ತಾರೆ. $256. ಅವ್ವಾ ಸುಟ್ಟೋಯ್ತು ಕಾಲು. ಸುಡ್ತು ರಸ ಈ ಕಡೆಯಿಂದ ಅಂತ ನೋಡಿ. ಸುಡ್ತು. ಆ ವೈಟ್ ಕಲರ್ ಹಾಕಿರೋದ್ರೂ ಆದರೂ ಸುಡ್ತೈತೆ. ಕೆಂಡದ ಮೇಲೆ ನಡೆದಂಗೆ ಆಯ್ತೈತೆ ಗೈಸ್. ಮಕ್ಕದಲ್ಲಿ ಬೆವರು ಸುರಿದೋಯ್ತಾ ಇದೆ. ಹೆಂಗೆ ಇಳಿತಾ ಇದೆ ಅಂದರೆ ಎಲ್ಲ ಕಡೆ ಇಳಿತಾ ಇದೆ. ಅಪ್ಪ ಗುರು, ಕೆಂಡದ ಮೇಲೆ ನಡೆದಂಗೆ ಆಯ್ತೈತೆ. ಫೈನಲಿ ನೆರಳು ಬಂತು. ಸೊ ಇವಾಗ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ಸೊ ಫೋನ್ ಅಲೋ ಇಲ್ಲ ಅಂತ ಅನಿಸುತ್ತೆ. ಹಾಂ, ಅಲೋ ಇಲ್ಲ.
ಆಚೆ ಬಂದಮೇಲೆ ಮತ್ತೆ ಸಿಗ್ತೀನಿ. ಸೊ ಇವಾಗ ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ದರ್ಶನ ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯಿತು, ಟೈಮ್ ಸಿಕ್ತು. ಸೊ ಲಾಸ್ಟಲ್ಲಿ ನಮ್ದಾಗಿರೋದು ಅಂದರೆ ಇನ್ನೇನು ನಮ್ದಾದಮೇಲೆ ಜಾಸ್ತಿ ಜನ ಇರಲಿಲ್ಲ, ಒಂದು 5-6 ಜನ ಇದ್ರು ಅಷ್ಟೇ. ಸೊ ಅಷ್ಟರಲ್ಲಿ ನಮ್ಗೆ ಮುಗೀತು. ಇನ್ನೊಂದು ಚೂರು ಲೇಟಾಗಿ ಬಂದಿದ್ದು ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಓಪನ್ ಅಂದರೆ 4 ಗಂಟೆಗೆ ಓಪನ್ನು. ಸೊ ಈಗ 2 ಗಂಟೆಗೆ ಕ್ಲೋಸು, ಮತ್ತು 4 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಫಸ್ಟಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದು ಕೂತ್ಕೊಂಡಿದ್ದೀವಿ. ಬಿಸಿಲು ಮಾತ್ರ ಸಖತ್ ಬಿಸಿಲಿದೆ ಗೈಸ್. ಕಾಲು ಇಡೋಕ್ಕಾಯ್ತಲ್ಲ ಆಚೆ ಇವಾಗ ಹೆಂಗೆ ಹೋಯ್ತೀವಿ ಅಂತ ಅದೇ ಕಷ್ಟ ಆಗ್ಬಿಟ್ಟೈತೆ. ಸುರಿತೈತೆ ಹಂಗೆ. 38 ಇದೆ. 38 ಡಿಗ್ರಿಗೇನೆ ಇಲ್ಲಿ ಒಳ್ಳೆ 50 ಡಿಗ್ರಿ ಮೇಲೆ ಇದ್ದಾಗ ಐತೆ. 38 ಡಿಗ್ರಿ ಇದೆಯಂತೆ. 40 ಅರೌಂಡ್ ಇರುತ್ತೆ ಆಲ್ಮೋಸ್ಟು. ಸಖತ್ ಬಿಸಿಲಿದೆ. ಅದು ಹೆಂಗಪ್ಪ ಇರೋದು. ಇನ್ನೂ ಬಸ್ಗೆ ಟ್ರೈನಿಗೆಲ್ಲ ಓಡಾಡ್ಬೇಕಂತಂದರೆ ಇನ್ನೂ ಹೆವಿ ಕಷ್ಟ ಆಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ತುಂಬ ಒಂಥರ ವಿಶಾಲವಾಗಿದೆ ಜಾಗ, ಒಂಥರ ಪಾಸಿಟಿವ್ ಎನರ್ಜಿ. Finally, inner peace. Let's take prasada and we'll leave. Oh. ಜನ ಕಡಿಮೆ, ಪರವಾಗಿಲ್ಲ, ಒಂದು ರೇಂಜಿಗೆ ಜನ ಇದ್ದಾರೆ. ಪ್ರಸಾದ ತಗೊಂಡೋಗೋಣ. ಇದು ಹಣೆಗೆ ಇಕ್ಕೊಳ್ಳೋಕ್ಕೆ. ನೋಡಿಲ್ಲ ಏನಾಯ್ತು, ನಮ್ಮ ಹುಚ್ಚೆ ಮಾಡಿಬಿಡ್ತಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬರೀ ಇಂಥದೆಯಾ? ಸುಮ್ಮನೆ ಇರಪ್ಪ, ನನ್ನ ಕಷ್ಟ ನನಗೆ ಇವಾಗ. ಅಯ್ಯೋ ಪಾಪ, ಒಳ್ಳೆ ಕತೆ ಆಯಿತು. ಒರ್ಸ್ಕೊ ಒಳ್ಳೆ ಕತೆ. ಇಲ್ಲೇ ಮಾಡೈತೆ ಕರೆಕ್ಟಾಗಿ. ಇನ್ನೊಂಚೂರು ಕೆಳಗಡೆ, ಇಲ್ಲಿ ಹಾಂ ಅಲ್ಲಿ. ಸರಿ ಬಿಡು, ಆಚೆ ಹೋದ್ಮೇಲೆ ಸ್ವಲ್ಪ ತೊಳ್ಕೊಂಡ್ರಾಯ್ತು. ನಡಿ. ತಲೆ ಮೇಲೆಲ್ಲ ಮಾಡ್ಬಿಡ್ತಲ್ಲ. ತಲೆ ಮೇಲ? ಓ ಇಲ್ಲಿ ಮುಖಣ. ಪ್ರಸಾದ ನಡಿ, ಆಂಜನೇಯ ನಡಿ, ಏನಾಗಲ್ಲ. ಮನೆಯಲ್ಲಿ ಅವ್ರನ್ನ ಹೋಗ್ಬಿಟ್ರೆ ನಡಿ ಪ್ರಸಾದ ಅಂದ್ಕೊಂಡು. ಸೊ ನೋಡ್ತಾ ಇರ್ಬೋದು, ಚಿನ್ನದ್ದು ಬೆಳ್ಳಿದಂತೆ ಸಾಕಾಗಿ. ಏನು ಫೋಟೋ ತಕ್ಕೋತಾವ್ರಲ್ಲ. ಓಹೋ ರಾಘವೇಂದ್ರ ಸ್ವಾಮಿ. ಸಕ್ಕದ ಕಾಣ್ತಿದೆ. ಇನ್ ಪರ್ಸನ್ ನೋಡ್ಬೇಕಿದು. ಸೊ ಇಲ್ಲೊಂದು ಮಿನಿಯೇಚರ್ ಇದೆ, ಮಾಡಲ್ ಇದೆ ದೇವಸ್ಥಾನದ್ದು. ಓ ಡ್ರೈಡ್ ಔಟ್ ಆಗ್ಬಿಟ್ಟಿದೆ ನದಿ. ನದಿ ಕ್ಲೋಸ್ ಆಗಿದೆ. ಈ ಕಡೆಯಿಂದ ಹೋಗೋಣ. ಚಪ್ಪಲಿ ಹಾಕಿಲ್ಲ, ಸೊ ಚಪ್ಪಲಿ ಬಿಟ್ಟು ಪಂಚೆ ಹಾಕೊಂಡು ನಾವು ಶರ್ಟ್ ತೆಗೆದು ಹೋಗ್ತಾ ಇದೀವಿ. ಇವಾಗ ನೋಡಿ ಇಲ್ಲಿ ನೆರಳೈತೆ, ಆರಾಮಾಗೈತೆ. ಈಗ ಆಚೆ ಹೋದರೆ ಬೆಂಕಿ ಕೆಂಡದ ಮೇಲೆ ನಡೆದಂಗೆ ಆಗುತ್ತೆ ಕತೆ. ಹಂಗಿದೆ ಸೀನು, ಅಷ್ಟು ಬಿಸಿ ಇರೋದು. ಇಮ್ಯಾಜಿನ್ 40 ಡಿಗ್ರಿ ಅಂದರೆ 36 to 40 ಡಿಗ್ರಿ ಸ್ಟಾರ್ಟ್ ಬಿಸಿಲು. ಓ ಹಿಂಗಿಂದ ನದಿಗೆ ಹೋಗೋದಾ? ಅಯ್ಯೋ ಚಪ್ಪಲಿ ಹಾಕೋಬೇಕು ಫಸ್ಟು. ಆಯ್ತಲ್ಲ, ಮತ್ತೆ ಇವಾಗ
ಅಯ್ಯೋ